ವೀಕ್ಷಕರೇ ನಮಸ್ಕಾರ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಂದು ಅಚ್ಚರಿಯ ನಿರ್ಧಾರವನ್ನು ನಿನ್ನೆ ಪ್ರಕಟ ಮಾಡಿದ್ದಾರೆ, ನಿನ್ನೆ ಘೋಷಣೆ ಮಾಡಿದ್ದಾರೆ. ಈ ಒಂದು ನಿರ್ಧಾರ ಇದೆಯಲ್ಲ, ಬಹುತೇಕ ರಾಜ್ಯ ರಾಜಕಾರಣದಲ್ಲಿ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನ ಕೂಡ ಉಂಟು ಮಾಡಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಬಹುದೊಡ್ಡ ನಾಯಕ, ಅದೇ ರೀತಿ ಮಾಸ್ ಲೀಡರ್ ಕೂಡ ಹೌದು. ಹಾಗೆ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ. ರಾಜ್ಯದಲ್ಲಿ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಅಂತ ಯಾರಾದರೂ ಇದ್ರೆ ಅದು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಮತ ಕ್ರೋಢೀಕರಣ ತಂತ್ರಗಾರಿಕೆಯಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದಿದೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಬಹುಮತ ಬರುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರ ಹಿಂದೆ ನಿಂತ ಅಹಿಂದ ವರ್ಗ. ಹೀಗಾಗಿ ಇವತ್ತು ಬಹುದೊಡ್ಡ ಮಟ್ಟದ ಬಹುಮತವನ್ನು ಗಳಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದಿದೆ. ನೋಡಿ, ಏಕಾಏಕಿ ಸಿದ್ದರಾಮಯ್ಯನವರು ಇಂಥದ್ದೊಂದು ನಿರ್ಧಾರವನ್ನು ಕೈಗೊಂಡಿಲ್ಲ. ಆದ್ರೆ ಈ ಒಂದು ಹೇಳಿಕೆ, ಈ ಒಂದು ಘೋಷಣೆ ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನ ಕೂಡ ಉಂಟು ಮಾಡಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಹೇಳಿದ್ದಾದ್ರೂ ಏನು? ವೀಕ್ಷಕರು ನೋಡಿ, ಕಳೆದ 2 ತಿಂಗಳ ಹಿಂದಷ್ಟೇ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟುಕೊಟ್ರು. ಅಂದ್ರೆ ಈ 2 ತಿಂಗಳ ಬಳಿಕ ಈಗ ನಿನ್ನೆ ಕೇರ್ಪೇಟೆಯಲ್ಲಿ ನಡೆದಂತ ದಿವಂಗತ ಮಾಜಿ ಸ್ಪೀಕರ್ ಕೃಷ್ಣ ಅವರ ಜನ್ಮದಿನ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಒಂದು ಅಚ್ಚರಿಯ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ 2028 ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ, ನಾನು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ. ಅಂದ್ರೆ ಚುನಾವಣಾ ರಾಜಕೀಯದಿಂದ ನಾನು ಹಿಂದೆ ಸರಿಯುತ್ತಿದ್ದೇನೆ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಜನರ ಸಮಸ್ಯೆ ನೋವುಗಳನ್ನು ಆಲಿಸ್ತೀನಿ. ಆದ್ರೆ ಚುನಾವಣಾ ರಾಜಕಾರಣದಲ್ಲಿ ನಾನು ಇರುವುದಿಲ್ಲ. ಅದಕ್ಕೆ ಏನಕ್ಕಿರುವುದಿಲ್ಲ ಅಂತ ಕೂಡ ಅವರು ಕಾರಣ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಇವತ್ತಿನ ರಾಜಕಾರಣ ಕಲುಷಿತಗೊಂಡಿದೆ, ಇದರಿಂದಾಗಿ ಈ ಚುನಾವಣಾ ರಾಜಕಾರಣದಿಂದ ನಾನು ಹಿಂದೆ ಸರಿತೀನಿ ಮತ್ತು ನನಗೂ ವಯಸ್ಸು ಕೂಡ ಆಗಿದೆ. ಹೀಗಾಗಿ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಹೊರತು ಚುನಾವಣಾ ರಾಜಕಾರಣದಿಂದ ನಾನು ಹಿಂದೆ ಸರಿತೀನಿ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಒಂದಷ್ಟು ಸಂಚಲನ ಕೂಡ ಉಂಟಾಗಿದೆ. ಯಾಕಂದ್ರೆ 2028 ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲೇ ನಾವು ಹೋಗ್ತೀವಿ ಅಂತ ಕೆಲ ನಾಯಕರು ಕೂಡ ಇತ್ತೀಚೆಗೆ ಹೇಳಿದ್ರು. ಅಂದ್ರೆ ಸಿದ್ದರಾಮಯ್ಯನವರ ಬಹುದೊಡ್ಡ ಶಕ್ತಿ, ಬಹುದೊಡ್ಡ ಹಿಂದೆ ನಿಂತಿರುವುದಂದ್ರೆ ಅಹಿಂದ ಮತವರ್ಗ. ನೋಡಿ, ಸಿದ್ದರಾಮಯ್ಯನವರ ಶಕ್ತಿ, ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಅದು ಅಹಿಂದ ಮತವರ್ಗ. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದ್ರೆ ಬಹುತೇಕ ಹಿಂದುಳಿದ ವರ್ಗ, ಅದೇ ರೀತಿ ದಲಿತ ಸಮುದಾಯದಲ್ಲಿ ಒಂದಷ್ಟು ಒಡುಕು ಮತವರ್ಗ ಚದುರುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಿಂದೆ ಸರಿದ್ರೆ ಮುಂದಿನ ಭವಿಷ್ಯದ ಅಹಿಂದ ನಾಯಕ ಯಾರು ಎಂಬ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳುತ್ತೆ. ನೋಡಿ, ಈ ಒಂದು ಪ್ರಶ್ನೆಗೆ ಉತ್ತರ ಕೂಡ ಕಾಂಗ್ರೆಸ್ನಲ್ಲಿ ಸಿಕ್ಕಿಲ್ಲ. ಈಗ ಹಿರಿಯ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕ ಅಂತ ಬಿಂಬಿಸಲ್ಪಡುತ್ತಿದ್ದಾರೆ. ಆದ್ರೆ ಬಹುತೇಕ ಜನರು ಒಪ್ಪಿಕೊಂಡಾಗ ಮಾತ್ರ, ಅಹಿಂದ ಮತವರ್ಗ ಒಪ್ಪಿಕೊಂಡಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕಳೆದ 20-25 ವರ್ಷದಿಂದ ಅಹಿಂದ ವರ್ಗದ ಅಹಿಂದ ವರ್ಗದ ಬಹುದೊಡ್ಡ ನಾಯಕರಾಗಿದ್ದಾರೆ, ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೊಡ್ಡ ಮತವರ್ಗವೇ ಸಿದ್ದರಾಮಯ್ಯ ಅವರ ಬೆನ್ನಿಂದ ನಿಂತಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಶಕ್ತಿ ಕೂಡ ಹೌದು. ಆದ್ರೆ ಈಗ 2028 ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಚುನಾವಣಾ ರಾಜಕಾರಣದಲ್ಲಿ ಇರುವುದಿಲ್ಲ ಅಂತ ಹೇಳಿರುವುದು ಒಂದಷ್ಟು ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೂ ಕೂಡ ಕಾರಣವಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಹಿಂದೆ ಸರಿದ್ರೆ ಅದು ಪ್ರತಿಪಕ್ಷಕ್ಕೂ ಕೂಡ ಲಾಭವಾಗುವ ಸಾಧ್ಯತೆ ಹೆಚ್ಚು. ಯಾಕಂದ್ರೆ ಹಿಂದುಳಿದ ಮತವರ್ಗವನ್ನು ಕ್ರೋಢೀಕರಿಸುವುದಕ್ಕೆ ಇರತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರಿಗೆ ಮಾತ್ರ. ಆದ್ರೆ ಸಿದ್ದರಾಮಯ್ಯನವರು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದ್ರೆ ಕಾಂಗ್ರೆಸ್ನಲ್ಲಿನ ಮುಂದಿನ ಅಹಿಂದ ನಾಯಕ ಯಾರು ಎಂಬ ಪ್ರಶ್ನೆ ಕೂಡ ಇರ್ತದೆ. ಬಹುತೇಕ ಈ ಸಾಲಿನಲ್ಲಿ ಹಿರಿಯ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಿದೆ. ಆದ್ರೂ ಅಲ್ಲಿ ಕೂಡ ಇನ್ನೊಂದಷ್ಟು ನಾಯಕರಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿನ ಮುಂದಿನ ಅಹಿಂದ ನಾಯಕ ಯಾರು ಎಂಬ ಪ್ರಶ್ನೆಗೆ ಇವತ್ತಿಗೂ ಕೂಡ ಇನ್ನ ಉತ್ತರವಿಲ್ಲ. ಆದ್ರೂ ಕೂಡ ಈ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.